ಇನ್ನು ಹೀಗೆ ವಿಧಾನಸಭೆಯಲ್ಲಿ ಗದ್ದಲ, ಕೋಲಾಹಲ, ಪ್ರತಿಭಟನೆ ಇದೊಂದು ವಿಧಾನಮಂಡಲ ಅಧಿವೇಶನ ಅಂದ್ರೆ ಅದು ಇರೋದೆ. ಆದರೆ ಇವತ್ತು ವಿಧಾನಸಭಾ ಕಲಾಪ ಸ್ವಾರಸ್ಯಕರ ಚರ್ಚೆಗೂ ಕೂಡ ಸಾಕ್ಷಿಯಾಯಿತು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅಗಲಿಕೆಗೆ ಸಂತಾಪ ಸೂಚಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡುವ ಸಂದರ್ಭದಲ್ಲಿ ಆಡಿದಂತ ಮಾತಿಗೆ ವಿಪಕ್ಷಗಳು ಡಿಸಿಎಂ ಕಾಲೆಳೆದರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒಂದು ತಗೋಬೇಕು ಅಂತ ಬಾಕು ಬಂದಿದ್ದೆ ನಾನು. ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒತ್ತಿತ್ಕಂತೀರಾ? ವಿಧಾನಸಭೆಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ. ಅಧಿಕಾರ ಒದ್ದು ಕಿತ್ತುಕೊಳ್ಳಬೇಕು, ಡಿಕೆ ಮಾತಿಗೆ ಬಿಜೆಪಿ ಲೇವಡಿ. ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು ಸಿಎಂ ಅಂತ ಬರ್ತಾ ಇದ್ದೆ. ಕೃಷ್ಣ ಸಂಪುಟದಲ್ಲಿ ತಾವು ಸಚಿವರಾದ ಪ್ರಸಂಗವನ್ನ ವಿವರಿಸುತ್ತಿದ್ದ ಡಿಕೆ, ಕೃಷ್ಣ ಮಂತ್ರಿ ಮಂಡಲ ರಚನೆ ವೇಳೆ ಹೆಸರೇ ಇರಲಿಲ್ಲ. ಆಗ ನಾನು ಜ್ಯೋತಿಷಿಗೆ ಫೋನ್ ಮಾಡಿ ಕೇಳಿದಾಗ, ನಿನಗೆ ಅಧಿಕಾರ ಬೇಕಿದ್ರೆ ಒದ್ದು ಕಿತ್ಕೋಬೇಕು ಎಂದಿದ್ರು. ಅವರು ಹೇಳಿದಂತೆ ನಾನು ಬಾಗಿಲು ಒದ್ದು ಸಚಿವ ಸ್ಥಾನ ಪಡ್ಕೊಂಡಿದ್ದೆ ಅಂತ ಎಸ್.ಎಂ. ಕೃಷ್ಣ ಜೊತೆಗಿನ ನೆನಪು ಹಂಚಿಕೊಂಡ್ರು. ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ, ಅವ್ರು ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ. ಇವತ್ತು ಆ ಪಿ ಎನ್ ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ಒಬ್ಬ ಪಿ ಎ. ಸೊ ನಾನು ಜಯಚಂದ್ರ ಇಬ್ರು ಓದ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ಮದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ಮನ್ನ PCC ಪ್ರೆಸಿಡೆಂಟ್ ಮಾಡಿದ್ದೀವಿ, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ವಿತೌಟ್ ಮೀ there is no government under. Jayachandra, do you agree with me word? If you want to take swearing, only with me. ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗಲಿ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ. ಆ ಥರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದ್ದಾರೆ ಅಲ್ಲಿ. ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ. ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ? ರುದ್ರ ಅವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾನೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ವಿಪಕ್ಷ ನಾಯಕ ಅಶೋಕ್, ಸಿಎಂ ಸ್ಥಾನವನ್ನ ಯಾವಾಗ ಒದ್ದು ಕಿತ್ಕೊಳ್ತೀರಿ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದೀರಾ? ನಿಮ್ಮ ಜ್ಯೋತಿಷಿನೇ ನನಗೆ ಹೇಳಿದ್ದಾರೆ, ಜನವರಿಯೊಳಗೆ ನೀವು ಸಿಎಂ ಆದ್ರೆ ಆಗ್ತೀರಿ, ಇಲ್ಲ ಅಂದ್ರೆ ಆಗಲ್ಲ. ನಂತರ ಗ್ರಹಗತಿಗಳು ಚೆನ್ನಾಗಿಲ್ಲ, ಆದಷ್ಟು ಬೇಗ ರೋಷಾವೇಶ ತೋರಿಸಿ ಸಿಎಂ ಸ್ಥಾನ ಕಿತ್ತುಕೊಳ್ಳಿ ಅಂತ ಡಿಕೆಶಿ ಕಾಲೆಳೆದ್ರು. ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕಂತೀರಾ? ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯಾ, ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒತ್ತು ಕಿತ್ಕೊಂತೀರಾ? ಜನವರಿ ಒಳಗಡೆ ಒತ್ತು ಕಿತ್ಕೊಂತೀರೋ. ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಈ ನಡುವೆ ಬಿಜೆಪಿ ಪಕ್ಷದಲ್ಲಿ ನಡೆಯುತ್ತಿರುವ ಬಣ ಬಡಿದಾಟದ ಬಗ್ಗೆ ಪ್ರಸ್ತಾಪವಾಯಿತು. ಡಿಸಿಎಂ ಡಿಕೆ ಆರ್ ಅಶೋಕ್ ಮಧ್ಯೆ ಎಂಟ್ರಿ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ನಿಮ್ಮಲ್ಲಿ ವೈಜೆಪಿನ ಬಿಜೆಪಿನ ಮೊದಲು ನಿರ್ಧಾರ ಮಾಡಿ ಅಂತ ವ್ಯಂಗ್ಯವಾಡಿದ್ರು. ಅಲ್ಲಿ ಏನು ವೈಜೆಪಿನ ಬಿಜೆಪಿನ ಅದಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಡಿ. ಫಸ್ಟ್ ನಮ್ದು ಬಿಟ್ಬಿಡಿ, ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ. ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ, ನಿಮ್ಮ ಹೈಕಮಾಂಡ್ ನಿಮ್ಮ ಮಾತು ಕೇಳೋರಲ್ಲ. ಪ್ರಿಯಾಂಕ್ ಖರ್ಗೆ ಮಾತಿಗೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್, ನಾವು ವಿಪಕ್ಷದಲ್ಲಿ ಇರೋರು, ನಮ್ಮ ಕತೆ ಬಿಡಪ್ಪ, ನೀವು ಅಧಿಕಾರದಲ್ಲಿ ಇರೋರು, ನೀವು ಸಿಎಂ ಕಡೆ ಹೋಗ್ತಿರೋ ಡಿಸಿಎಂ ಕಡೆ ಹೋಗ್ತೀರಾ ಅಂತ ತಿರುಗೇಟು ಕೊಟ್ರು. ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂಥವ್ರು. ನೀವು ಇವಾಗ ಡೈಲಾಮೋದಲ್ಲಿದ್ದೀರಾ. ಈಗ ಡಿ ಕೆ ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಅಥವಾ ನಿಮ್ಮ ತಂದೆಯವ್ರನ್ನೇನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹೀಗೆ ಒಬ್ಬೊಬ್ಬರು ಎಳೆದು ಕುಳಿತಿದ್ರೆ ಇಡೀ ಸದನ ಕೆಲ ಕಾಲ ನಗೆಗಡಲಲ್ಲಿ ತೇಲಾಡಿತು. ಬ್ಯೂರೋ ರಿಪೋರ್ಟ್, TV9.